ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ನಮ್ಮನೆ ಅಡುಗೆ ಏನೇನು ರೆಸಿಪಿಗಳು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇವತ್ತಿನ ರೆಸಿಪಿಗಳಲ್ಲಿ 2 ಥರದ ಪಲ್ಯ ಮಾಡಿದ್ದೀನಿ. ಒಂದು ಬೀಟ್ರೂಟ್ ಪಲ್ಯ, ಹಾಗೆಯೇ ಇನ್ನೊಂದು ಅರಬಿ ಅಂತೀವಿ, ಇದಕ್ಕೆ ಕೆಸುವಿನ ಗಡ್ಡೆ ಅಂತ ಕೂಡ ಹೇಳ್ತೀವಿ. ಇದರ ರೋಸ್ಟ್ ಮಾಡಿದ್ದೀನಿ. ಜೊತೆಗೆ ಒಂದು ಸ್ವೀಟ್ ಹಾಗೆ ಖಾರ. ಸ್ವೀಟಲ್ಲಿ ಶಾವಿಗೆ ಪಾಯಸ ಮಾಡಿದ್ದೀನಿ, ಅದು ತುಂಬ ಈಸಿಯಾಗಿ ಬೇಗನೆ ಆಗುತ್ತೆ. ಹಾಗೆಯೇ ಕಡಲೆಬೇಳೆ ಹಾಕಿ ಮಸಾಲೆ ವಡೆ ಮಾಡಿದ್ದೀನಿ. ಸಾಂಬಾರ್ಗೆ ಇವತ್ತು ಮಸ್ಸೊಪ್ಪು ಸಾಂಬಾರು ಮಾಡಿದ್ದೀನಿ. ಮಸ್ಸೊಪ್ಪಿಗೆ ಏನು ವಿಶೇಷತೆ ಅಂತ ಹೇಳಿದ್ರೆ ಅದಕ್ಕೆ ಹಸಿ ಅವರೆಕಾಳನ್ನು ಸೇರಿಸಿ ಮಾಡಿರುವಂಥದ್ದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲ ರೆಸಿಪಿಗಳು ನಿಮಗೋಸ್ಕರ. ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ದಿರಾ ನೋಡಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಅರಬಿ ಅಂತ ಹೇಳ್ತೀವಿ, ಕೆಸುವಿನ ಗಡ್ಡೆ ಅಂತ ಕೂಡ ಹೇಳ್ತೀವಿ. ಇದು ತುಂಬಾ ಒಳ್ಳೆಯದು, ಆರೋಗ್ಯಕರ. ಯಾವಾಗಾರು ಒಂದು ಸತಿ ಒನ್ಸ್ ಇನ್ ಅ ವೈಲ್ ಅಥವಾ ತಿಂಗಳಿಗೊಂದ್ಸರಿ ಈ ಥರ ಗೆಡ್ಡೆ ಗೆಣಸುಗಳನ್ನು ನಾವು ತಿಂತಾ ಇರಬೇಕು. ಇದರಲ್ಲಿ ಹೆಚ್ಚಿನ ನಾರಿನಂಶ ಇರುತ್ತೆ, ಫೈಬರಸ್ ಅಂತ ಏನು ಹೇಳ್ತೀವಿ, ರಫೇಜ್ ಅಂತ ಹೇಳ್ತೀವಲ್ವ, ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ನೋಡಿ ಈ ರೀತಿಯಾಗಿ ಇರುತ್ತೆ. ಸುಮಾರು ಅರ್ಧ kg ಅರಬಿ ತೊಗೊಂಡಿದ್ದೀನಿ. ಇದನ್ನು ಸುಮಾರು ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಿ ಇಟ್ಬಿಡಬೇಕು. ಅದರಲ್ಲಿ ಇರುವಂಥ ಎಕ್ಸ್ಟ್ರಾ ಮಣ್ಣೆಲ್ಲ ಕ್ಲೀನಾಗಿ ಬಿಟ್ಟು ಬರುತ್ತೆ. ಆಮೇಲೆ ಅದನ್ನು ಒಂದು ಪ್ರೆಷರ್ ಕುಕ್ಕರ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಕೇವಲ ಒಂದೇ ವಿಸಿಲ್ ಕೂಗಿಸಿದ್ರೆ ಸಾಕು, ಹೆಚ್ಚಿಗೆ ಬೇಡ. ಮಸ್ಸೊಪ್ಪು ಮಾಡೋದಕ್ಕೆ ನಾನಿಲ್ಲಿ ಪಾಲಾಕು ಹಾಗೆಯೇ ದಂಟಿನ ಸೊಪ್ಪು ಇವೆರಡನ್ನು ತೊಗೊಂಡಿದ್ದೀನಿ. ನೀವಿನ್ನೂ ಹೆಚ್ಚಿಗೆ ಬೇರೆ ಯಾವುದಾದ್ರು ಸೊಪ್ಪುಗಳಿದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು. ಸೊಪ್ಪನ್ನು ಕ್ಲೀನಾಗಿ ಬಿಡಿಸಿ 2-3 ಸಲ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರೆಷರ್ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಸುಮಾರು 1 ಕಪ್ಪಷ್ಟು ತೊಗರಿಬೇಳೆ ಹಾಕ್ತಾಯಿದ್ದೀನಿ. 3 ಟೊಮೆಟೊ ಹಾಗೂ 3 ಈರುಳ್ಳಿಯನ್ನು ಹಾಕಿದ್ದೀನಿ. ದೊಡ್ಡ ಸೈಜ್ದಾದರೆ 2 ಹಾಕೋಬೋದು. ಇದಕ್ಕೆ ಸುಮಾರು 1 ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಹುಣಸೆ ಹಣ್ಣು, 1 ನಿಂಬೆಹಣ್ಣು ಗಾತ್ರದಷ್ಟು. ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನಿಲ್ಲಿ ಸುಮಾರು 10 ಹಸಿಮೆಣ್ಸಿನ್ಕಾಯನ್ನು ಈ ರೀತಿಯಾಗಿ ಒಂದು ಟೂತ್ ಪೀಕ್ಗೆ ಪೋಣಿಸಿ ಇದ್ರ ಜೊತೆಗೆ ಹಾಕ್ತಾಯಿದ್ದೀನಿ. ಸೊಪ್ಪು ಸ್ವಲ್ಪ ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ, ಹೆಚ್ಚಿಗೆ ನೀರು ಹಾಕುವಂಥದ್ದು ಬೇಡ. ಸುಮಾರು ಒಂದು 2 ಗ್ಲಾಸ್ ಅಷ್ಟು ನೀರು ಹಾಕಿದ್ರೆ ಸಾಕು. 1 ಸ್ಪೂನಷ್ಟು ಜೀರಿಗೆ ಹಾಕಿ ಪ್ರೆಷರ್ ಕುಕ್ಕರ್ನ ಲಿಡ್ಡನ್ನು ಕವರ್ ಮಾಡಿಕೊಂಡು 1 ವಿಸಿಲ್ ಕೂಗಿಸ್ಕೊಳ್ಳೋಣ. ಈಗ ನೋಡಿ, ಒಂದು ಕಡೆ ಸೊಪ್ಪನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಅರ್ಬಿ ಬೇಯ್ತಾ ಇದೆ, ಇನ್ನೊಂದು ಕಡೆ ವೈಟ್ ರೈಸು ಕೂಡ ಇಟ್ಟಿದ್ದೀನಿ. 3 ಅಟ್ ಎ ಟೈಮ್ ಇಟ್ಟಿದ್ದೀನಿ. ಅರ್ಧ kg ಅವರೆಕಾಯಿ ಬಿಡಿಸಿ ಒಂದು ಬಟ್ಲಿಗೆ ಹಾಕಿದ್ದೀನಿ. ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಇದನ್ನು ಕೂಡ ಇನ್ನೊಂದು ಕಡೆ ಬೇಯೋದಕ್ಕೆ ಇಟ್ಬಿಡ್ತೀನಿ. ಬೇಕು ಅಂದರೆ ಸೊಪ್ಪಿನ ಜೊತೆಗೇ ನಾವು ಈ ಅವರೆಕಾಳಿನ ಬಟ್ಲನ್ನು ಇಟ್ಬಿಟ್ಟು ಪ್ರೆಷರ್ ಕುಕ್ ಮಾಡ್ಕೋಬೋದು. ಈಗ ಸೊಪ್ಪಿಂದು ಕುಕ್ಕರ್ ಪ್ರೆಷರ್ ಬಿಟ್ಟಿದೆ, ಲಿಡ್ಡನ್ನು ಓಪನ್ ಮಾಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಏನಿದೆ ಅದನ್ನು ಸಪ್ರೇಟಾಗಿ ತೆಗೆದು ಇಟ್ಕೊಂಬಿಡೋಣ. ಈಗ ಮಿಕ್ಕಿರುವಂಥದ್ದನ್ನ ಒಂದು ಸ್ಟ್ರೇನರ್ನಲ್ಲಿ ಈ ಥರ ಸ್ಟ್ರೇನ್ ಮಾಡಿ ಇಟ್ಕೋಬೇಕು. ಸೊಪ್ಪಲ್ಲಿರುವಂಥ ನೀರಿನ ಅಂಶ ಎಲ್ಲ ಕೆಳಗಡೆ ಇನ್ನೊಂದು ಪಾತ್ರೆಗೆ ಹೋಗೋ ಥರ ನೀವು ಇಟ್ಕೊಳ್ಳಿ. ಸೊಪ್ಪು ಇವಾಗ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿನ ಬೇಯಿಸಿ ಇಟ್ಕೊಂಡಿದ್ವಲ್ವ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೇ ತೆಂಗಿನಕಾಯಿ ಒಂದು 4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅಂದರೆ ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಹದ ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ನಾನೊಂದು ಚಿಕ್ಕ ಸ್ಪೂನಲ್ಲಿ 4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇವೆರಡನ್ನು ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ನುಣ್ಣಕ್ಕೆ ರುಬ್ಕೊಂಡು ಬರೋಣ. ತೆಂಗಿನಕಾಯನ್ನು ಹಾಕಿ ಕೂಡ ಮಾಡ್ತಾರೆ, ಇಲ್ಲ ಹಾಕದೇನೂ ಮಸ್ಸೊಪ್ಪನ್ನು ಮಾಡ್ತಾರೆ. ಅಂದರೆ ತುಂಬ ವೆರೈಟೀಸಲ್ಲಿ ಮಸ್ಸೊಪ್ಪು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಒಂದೊಂದು ವೆರೈಟಿ ಒಂದೊಂದು ಸಲ ನಿಮಗೆ ಮಾಡಿ ತೋರಿಸ್ತೀನಿ. ಅದೇ ಮಿಕ್ಸಿ ಜಾರ್ಗೆ ಸೊಪ್ಪನ್ನು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ನಿಧಾನಕ್ಕೆ ಬ್ಲೆಂಡ್ ಮಾಡ್ಕೊಳ್ಳೋಣ. ಈಗ ಸೊಪ್ಪು ಬೇಯಿಸಿರುವಂಥ ನೀರನ್ನು ಶೋಧಿಸಿ ಇಟ್ಕೊಂಡಿದ್ವಲ್ವ, ಆ ನೀರಿಗೆ ರುಬ್ಬಿರುವಂಥ ಈ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಮಿಕ್ಕಿರುವಂಥ ಸೊಪ್ಪು ಕೂಡ ಬ್ಲೆಂಡ್ ಮಾಡಿಕೊಂಡು ತೊಗೊಂಡು ಬರೋಣ. ಇದ್ರ ಜೊತೆಗೆ ಬೆಂದಿರುವಂಥ ಹಸಿ ಅವರೆಕಾಳು ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಗಟ್ಟಿ ಬೇಕೋ ತೆಳು ಬೇಕೋ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಆದಷ್ಟು ಮಸ್ಸೊಪ್ಪು ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ಮಸ್ಸೊಪ್ಪು ಆ ಕಡೆ ಕುದಿಯೋಷ್ಟೊತ್ತಿಗೆ ಈ ಕಡೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಜಜ್ಜಿರುವಂಥ ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಕರಿಬೇವು, ಇವಿಷ್ಟು ಸಾಮಗ್ರಿಗಳನ್ನು ಒಗ್ಗರಣೆ ಮಾಡಿಕೊಂಡು ಮಸ್ಸೊಪ್ಪು ಜೊತೆಗೆ ಸೇರಿಸ್ಕೊಳ್ಳೋಣ. ನೋಡಿ, ಈ ಕಡೆ ಸೊಪ್ಪು ಚೆನ್ನಾಗಿ ಕುದೀತಾ ಇದೆಯಲ್ವ, ಸಾಂಬಾರು ನಮಗೆ ರೆಡಿಯಾಗಿದೆ. ಇನ್ನು ಸ್ವಲ್ಪ ಉಪ್ಪೇನಾದ್ರು ಬೇಕಿದ್ರೆ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಈಗ ಸೇರಿಸ್ಕೋಬೋದು.
ರಾಗಿ ಮುದ್ದೆಗೆ ಮಸ್ಸೊಪ್ಪು ಸೂಪರ್ ಕಾಂಬಿನೇಷನ್. ಒಗ್ಗರಣೆಯನ್ನು ಸಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಆದಷ್ಟು ಬೇಗ ಇದರ ಲಿಡ್ಡನ್ನು ಕವರ್ ಮಾಡಿಬಿಡಬೇಕು. ಯಾಕಂದರೆ ಆ ಒಗ್ಗರಣೆ ಹಾಕಿರುವಂಥ ಆ ಅರೋಮಾ ಏನಿದೆ ಅದು ಹಾಗೇ ಲಾಕ್ ಆಗಬೇಕು ಸಾಂಬಾರು ಜೊತೆಗೆ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈಗ ನಮ್ಮ ಮಸ್ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ. ಈಗ ಅರ್ಬಿ ರೋಸ್ಟ್ ಮಾಡ್ಕೊಳ್ಳೋಣ. ಕೆಸುವಿನ ಗಡ್ಡೆ ಅಂತ ಕೂಡ ಹೇಳ್ತೀವಿ ಇದನ್ನು. ನೋಡಿ, ಇದನ್ನು ಬೇಯಿಸ್ಕೊಂಡಿದ್ವಲ್ವ, ಪ್ರೆಷರ್ ಬಿಟ್ಟಿದೆ. ಕೇವಲ ಒಂದೇ ವಿಸಿಲ್ ಕೂಗಿಸ್ಕೋಬೇಕು, ಜಾಸ್ತಿ ಬೇಯಿಸಬಾರ್ದು. ಇದರ ಸಿಪ್ಪೆಯನ್ನು, ಆಲೂಗಡ್ಡೆ ಸಿಪ್ಪೆ ಎಲ್ಲ ಹೇಗೆ ತೆಗಿತೀವೋ ಅದೇ ಥರ ಇದನ್ನು ಬಿಡಿಸ್ಕೊಳ್ಳೋದು ಅಷ್ಟೇ. ತುಂಬಾ ಈಸಿ. ಹಾಗೆಯೇ ಈ ಅರ್ಬಿ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ತುಂಬ ಒಳ್ಳೆ ಹೆಲ್ತಿ ಬೆನಿಫಿಟ್ಸ್ ಇದ್ದಾವೆ. ಯಾಕಂದರೆ ಕೆಲವೊಮ್ಮೆ ನಾವು ಆಹಾರದಲ್ಲಿ ತಿನ್ನೋವಾಗಲೋ ಇಲ್ಲ ಯಾವುದೋ ಥರದಲ್ಲೋ ಹೊಟ್ಟೆಯಲ್ಲಿ ಕೂದಲು ಎಲ್ಲ ಸೇರ್ಕೊಂಬಿಟ್ಟಿರುತ್ತೆ, ತುಂಬ ಹಳೇದಾಗ್ಬಿಟ್ಟಿರುತ್ತೆ, ಅದು ಆಚೆಗೆ ಬಂದಿರೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ಈ ಥರ ಗೆಡ್ಡೆ ಗೆಣಸುಗಳನ್ನು ನಾವು ಹೆಚ್ಚಾಗಿ ಬಳಸೋದ್ರಿಂದ ಅವೆಲ್ಲ ಹೊರಗೆ ಬರುತ್ತೆ. ಆಮೇಲೆ ಸುವರ್ಣಗಡ್ಡೆ ಅಂತ ಹೇಳ್ತೀವಲ್ವ, ಅದು ಕೂಡ ತುಂಬಾ ಒಳ್ಳೆಯದು. ಅದು ಕೂಡ ತುಂಬ ಈಸಿಯಾಗೇ ಮಾಡ್ಕೋಬೋದು. ಮುಂದಿನ ದಿನಗಳಲ್ಲಿ ಆ ರೆಸಿಪಿ ಕೂಡ ನಿಮಗೆ ಆದಷ್ಟು ಬೇಗ ಬರುತ್ತೆ. ಈಗ ಒಂದು ಮಸಾಲೆ ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, ಹಾಗೆಯೇ 3/4 ಸ್ಪೂನಷ್ಟು ಗರಂ ಮಸಾಲ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್ 1/2 ಟೀ ಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಡ್ರೈ ಮ್ಯಾಂಗೋ ಪೌಡರ್ ಅಂತ ಹೇಳ್ತೀವಿ, ಆಮ್ಚೂರ್ ಪೌಡರ್, ಇದೊಂದು ಸ್ಪೂನಷ್ಟು ಹಾಕ್ಕೊಳ್ಳೋಣ. ಅಂದರೆ ಇದು ಸ್ವಲ್ಪ ಹುಳಿ ಟೇಸ್ಟ್ ಕೊಡುತ್ತೆ, ನಮಗೆ ಚೆನ್ನಾಗಿರುತ್ತೆ. 1/2 ಟೀ ಸ್ಪೂನಷ್ಟು ಅರಿಶಿಣ. ಇವಿಷ್ಟು ಪುಡಿಗಳನ್ನು ಚೆನ್ನಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಬಿಡೋಣ. ಈಗ ಮಸಾಲೆ ಪುಡಿಗಳು ರೆಡಿಯಾಗಿದೆ. ಒಂದು ಪ್ಯಾನಲ್ಲಿ ಸುಮಾರು ಒಂದು 3-4 ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಚಿಟ್ಗುಡ್ಸೋಣ. ಈಗ ತಯಾರಿ ಮಾಡಿ ಇಟ್ಕೊಂಡಿರುವಂಥ ಪುಡಿಗಳನ್ನು ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡಿಕೊಂಡು ಇದರಲ್ಲಿ ಈ ಅರ್ಬಿಯನ್ನು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ, ಈ ರೀತಿಯಾಗಿ ಹೋಳುಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈ ಒಗ್ಗರಣೆಯಲ್ಲಿ ಸೇರಿಸ್ಕೊಂಡು ಸಿಮ್ ಫ್ಲೇಮ್ನಲ್ಲಿ ಸುಮಾರು 3-4 ನಿಮಿಷ ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಆವಾಗವಾಗ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಈ ಮಸಾಲೆ ಎಲ್ಲ ಪಾತ್ರೆಗೆ ತಳ ಹಿಡಿಯುತ್ತೆ. ನೋಡಿ, ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಸ್ವಲ್ಪನೂ ಪಾತ್ರೆಗೆ ತಳ ಹಿಡ್ದಿಲ್ಲ. ಸುಮಾರು ಒಂದು 3-4 ನಿಮಿಷ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನೀವು ಈ ಅರಬಿ ರೆಸಿಪಿಯನ್ನು ಟ್ರೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದೇ ಥರ ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ಇದರಲ್ಲೇ ವೆರೈಟೀಸ್ 3-4 ವೆರೈಟಿಯಲ್ಲಿ ನಾವು ಅರಬಿ ರೋಸ್ಟನ್ನು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಹಾಗೆಯೇ ಹೆಲ್ತಿ ರೆಸಿಪಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸ್ಟವನ್ನು ಆಫ್ ಮಾಡಿಕೊಂಡ್ರೆ ನಮ್ಮ ಅರಬಿ ರೋಸ್ಟ್ ರೆಡಿ ಆಗುತ್ತೆ. ಈಗ ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಟಿದ್ದೀನಿ, 2 ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕಿ ಚಿಟ್ಕುಡ್ಸೋಣ. ಹಾಗೆಯೇ 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಸ್ವಲ್ಪ ಕರಿಬೇವು. ಇದನ್ನು ಸ್ವಲ್ಪ ಬಾಡಿದ ಮೇಲೆ ಈರುಳ್ಳಿ 1 ಸಣ್ಣದಾಗಿ ಕಟ್ ಮಾಡಿರೋದು, ಇದನ್ನು ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು 50% ಫ್ರೈ ಆದರೆ ಸಾಕು. ಇದ್ರ ಜೊತೆಗೆ ಬೀಟ್ರೂಟನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಬೀಟ್ರೂಟ್ ಬೇಯೋಷ್ಟು ನೀರು, ಅಂದರೆ ಸುಮಾರು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು, ಹೆಚ್ಚಿಗೆ ಬೇಡ. ಹಾಕಿಬಿಟ್ಟು ಲಿಡ್ಡನ್ನು ಕವರ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಸುಮಾರು ಒಂದು 2-3 ನಿಮಿಷಕ್ಕೆ ಬೀಟ್ರೂಟ್ ಚೆನ್ನಾಗಿ ಬೆಂದಿರುತ್ತೆ. ನೀರಿನ ಅಂಶ ಕೂಡ ಚೆನ್ನಾಗಿ ಡ್ರೈ ಆಗಿದೆ. ಖಾರಕ್ಕೆ ನಾನಿಲ್ಲಿ ಬೇಳೆ ಸಾಂಬಾರು ಪುಡಿ ಸುಮಾರು 1 ಸ್ಪೂನಷ್ಟು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯದಾಗಿ 1-2 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಇದು ಮುಖ್ಯ, ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿ ಸೇರಿಸಿ ಇದನ್ನೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ನಮ್ಮ ಬೀಟ್ರೂಟ್ ಪಲ್ಯ ತುಂಬಾ ರುಚಿಯಾಗಿ ರೆಡಿಯಾಗುತ್ತೆ. ಮಸ್ಸೊಪ್ಪಿಗಂತೂ ಸೂಪರ್ ಕಾಂಬಿನೇಷನ್ ಇದು, ಒಮ್ಮೆ ಟ್ರೈ ಮಾಡಿ. ಈಗ ಗರಿಗರಿಯಾದ ಮಸಾಲೆ ವಡೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಸುಮಾರು 1/4 kgಯಷ್ಟು ಕಡಲೆಬೇಳೆಯನ್ನು ರಾತ್ರಿಯೇ ನೆನೆ ಹಾಕಿ ಇಟ್ಟಿದ್ದೀನಿ. ಈಗ ಮಧ್ಯಾಹ್ನಕ್ಕೆ ಮಾಡ್ತಿರೋಂಥದ್ದು. ಇದನ್ನು ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಸ್ಟ್ರೇನರ್ನಲ್ಲಿ ಹಾಕಿ ಇಟ್ಬಿಡೋಣ. ಅದರಲ್ಲಿರುವಂಥ ಎಕ್ಸ್ಟ್ರಾ ನೀರೆಲ್ಲ ಹೋಗಬೇಕು, ಆ ರೀತಿಯಾಗಿ ಸ್ಟ್ರೇನ್ ಮಾಡ್ಕೊಳ್ಳಿ. ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಬರೀ ಎಲೆಗಳ ಥರ ಇರುವಂಥದ್ದನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಸುಮಾರು ಒಂದು 4 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈರುಳ್ಳಿಯನ್ನು ಒಂದು 4 ಭಾಗಗಳಾಗಿ ಮಾಡಿಕೊಂಡು ಚಾಪರ್ಗೆ ಹಾಕಿ ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ.
ಕಡಲೆಬೇಳೆ ವಡೆಗೆ ಈರುಳ್ಳಿ ಆದಷ್ಟು ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಳ್ಳೋಣ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚಾಪ್ ಮಾಡಿದ್ರೆ ಸಾಕು. 1 ನಿಮಿಷಕ್ಕೆ ನಾವು ಈರುಳ್ಳಿಯನ್ನು ಸಣ್ಣದಾಗಿ ಚಾಪ್ ಮಾಡ್ಕೋಬೋದು. ಇದು ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ, ನಮಗೆ ತರಿಸ್ಕೋಬೋದು. ತುಂಬ ಕಮ್ಮಿ ಬೆಲೆನೇ, 200-250ಗೆಲ್ಲ ಸಿಗುತ್ತೆ. ಮಕ್ಕಳು ಕೂಡ ಈಸಿಯಾಗಿಯೇ ಮಾಡ್ಕೋಬೋದು. ಈಗ ಸುಮಾರು 2 ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ, 5 ಲವಂಗ, 1-2 ಪೀಸಷ್ಟು ಚಕ್ಕೆ, 1 ಟೀ ಸ್ಪೂನಷ್ಟು ಸೋಂಪು, 2 ಇಂಚಷ್ಟು ಶುಂಠಿ, ಹಾಗೆಯೇ ಹಸಿಮೆಣಸಿನ್ಕಾಯಿ 15-20. ಕಡಲೆಬೇಳೆ ವಡೆಗೆ ಸ್ವಲ್ಪ ಖಾರ ಹೆಚ್ಚಾಗಿದ್ದರೆ ಚೆನ್ನಾಗಿರುತ್ತೆ. ಮೊದಲಿಗೆ ಮಸಾಲೆಯನ್ನು ನುಣ್ಣಗೆ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಕಡಲೆಬೇಳೆ ನೆಂದಿರೋಂಥದ್ದನ್ನ ಸಪ್ರೇಟಾಗಿ ಇಟ್ಬಿಡೋಣ, ಅದು ರುಬ್ಬುವಂಥದ್ದು ಬೇಡ. ಈಗ ಈ ಮಸಾಲೆ ಜೊತೆಗೆ ಸ್ವಲ್ಪನೇ ಕಡಲೆಬೇಳೆಯನ್ನು ಸೇರಿಸ್ಕೊಂಡು ಇದನ್ನು ತರಿಯಾಗಿ ರುಬ್ಕೊಳ್ಳೋಣ. ತುಂಬ ನುಣ್ಣಗೆ ರುಬ್ಬಾರ್ದು, ತುಂಬ ತರಿಯಾಗೂ ರುಬ್ಬಾರ್ದು, ಮೀಡಿಯಮ್ ಆಗಿ ನೋಡಿಕೊಂಡು ರುಬ್ಬಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಬೇಳೆ ಏನಿದೆ ಅದು ಕಾಣ್ತಾ ಇರಬೇಕು, ಆ ರೀತಿಯಾಗಿ ತರಿಯಾಗಿ ರುಬ್ಕೊಳ್ಳಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಕಡಲೆಬೇಳೆ ತೆಗೆದಿಟ್ಟಿದ್ವಲ್ವ, ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಈರುಳ್ಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಸೇರಿಸ್ಕೋಬೋದು. ನಾನು ಸ್ವಲ್ಪ ಈರುಳ್ಳಿ ಮಿಕ್ಸಿದ್ದೀನಿ, ಬೇಕು ಅಂದರೆ ಆಮೇಲೆ ಮತ್ತೆ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇದನ್ನೆಲ್ಲ ಒಂದು ಸತಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ಈ ಕಡಲೆಬೇಳೆ ವಡೆ ಏನಿದೆ ಘಮ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪನ್ನು ತೊಳೆದು ಒಂದು ಸ್ಟ್ರೇನರ್ಗೆ ಹಾಕಿಡಬೇಕು. ಅದರಲ್ಲಿರುವಂಥ ನೀರಿನಂಶ ಏನಾದರೂ ಈ ವಡೆ ಜೊತೆ ಸೇರ್ಕೊಂತು ಅಂದರೆ ವಡೆ ನಮಗೆ ಚೆನ್ನಾಗಿ ಬರೋದಿಲ್ಲ. ಹಾಗೆಯೇ ಆದಷ್ಟು ಸಣ್ಣದಾಗಿ ಸೊಪ್ಪನ್ನು ಕಟ್ ಮಾಡಿ ಹಾಕೋಬೇಕು. ಆಮೇಲೆ ಉಂಡೆ ಹಿಡಿಯೋ ರೀತಿಯಲ್ಲಿ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ಕಲಿಸ್ಕೋಬೇಕು. ಅಕಸ್ಮಾತ್ ಉಂಡೆ ಬಂದಿಲ್ಲ, ತುಂಬ ತೆಳುವಾಗಿದೆ, ನೀರು ಥರ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ನೀವು ಗಟ್ಟಿ ಹದನ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಫ್ರಿಜ್ನಲ್ಲಿ ಎತ್ತಿಟ್ಬಿಡೋಣ. ನಾವು ಯಾವಾಗ ಬೇಕೋ ಆವಾಗ ಫ್ರಿಜ್ಜಿಂದ ಹೊರಗೆ ತೆಗೆದು ಆನಂತರ ನಾವು ಆಯಿಲ್ನಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಆಯಿಲ್ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಈಗ ಈ ರೀತಿಯಾಗಿ ಚಿಕ್ಕ ಉಂಡೆಗಳಾಗಿ ಮಾಡಿ ಇಟ್ಕೊಳ್ಳೋಣ. ಅಂಗೈಗೆ ಸ್ವಲ್ಪ ತೇವ ಮಾಡಿಕೊಂಡು ಲೈಟಾಗಿ ಈ ಥರ ಫ್ಲ್ಯಾಟ್ ಮಾಡಿಕೊಂಡು ನಾವು ಆಯಿಲ್ನಲ್ಲೇ ಹಾಕಿ ಡೀಪ್ ಫ್ರೈ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಸುಲಭ ಆಗುತ್ತೋ ಆ ರೀತಿ ನೀವು ತಟ್ಟಿ ಹಾಕೋಬೋದು. ಇಲ್ಲ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ, ಹಾಲಿನ ಕವರ್ ಮೇಲೆ, ಯಾವುದ್ರ ಮೇಲಾದರೂ ನೀವು ಈ ರೀತಿಯಾಗಿ ತಟ್ಟಿ ಫ್ಲ್ಯಾಟ್ ಮಾಡಿಕೊಂಡು ನೀವು ಹಾಕೋಬೋದು. ಅಟ್ ಎ ಟೈಮ್ಗೆ ನಾವು ಒಟ್ಟಿಗೆ ಎಲ್ಲ ವಡೆಗಳನ್ನು ಹಾಕೋದಕ್ಕೆ ಹೋಗಬಾರ್ದು. ಒಂದು ಸಲಕ್ಕೆ 4-5 ವಡೆಗಳನ್ನು ಈ ರೀತಿಯಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ವಡೆಗಳನ್ನು ಹಾಕಿದ್ಮೇಲೆ ಒಂದು ಸೈಡ್ ಪೂರ್ತಿಯಾಗಿ ಫ್ರೈ ಆಗೋವರೆಗೂ ಅದನ್ನು ಟಚ್ ಮಾಡಬಾರ್ದು, ಇಲ್ಲಾಂದರೆ ಬ್ರೇಕ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಮೀಡಿಯಮ್ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದೇ ಸಮಕ್ಕೆ ಎಲ್ಲ ಒಂದೇ ಥರ ಕಲರ್ ಬರೋ ರೀತಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇಟ್ಬಿಟ್ರೆ ಮೇಲೆಲ್ಲ ವಡೆ ಸೀದಂಗೆ ಆಗಿಬಿಡುತ್ತೆ, ಒಳಗಡೆ ಹಿಟ್ಟು ಬೆಂದಿರಲ್ಲ. ಸೊ ಆದ್ದರಿಂದ ಮೀಡಿಯಮ್ ಟು ಹೈ ಒಳಗಡೆ, ಮೀಡಿಯಮ್ ಹೈ ಅಂತ ಹೇಳ್ತೀವಲ್ಲ, ಅದನ್ನು ಫ್ಲೇಮ್ ಇಟ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬ ಸಿಮ್ ಫ್ಲೇಮ್ನಲ್ಲೂ ವಡೆ ಬೇಯಿಸಿದ್ರೆ ಎಣ್ಣೆ ಎಲ್ಲ ಅದಕ್ಕೆ ತುಂಬ್ಕೊಂಡ್ಬಿಡುತ್ತೆ ವಡೆಗೆ. ಆದ್ದರಿಂದ ಫ್ಲೇಮ್ ಇಡೋವಾಗ ನಾವು ಜಾಗ್ರತೆಯಿಂದ ಮೀಡಿಯಮ್ ಆಗಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ನಮ್ಮ ಗರಿಯಾದ ಕ್ರಿಸ್ಪಿ ಮಸಾಲೆ ವಡೆ ರೆಡಿಯಾಗಿದೆ. ಹಾಗೆಯೇ ಅದೇ ಆಯಿಲ್ನಲ್ಲಿ ಹಪ್ಪಳ ಕೂಡ ಮಾಡ್ಕೊಂಬಿಡೋಣ. ಹಪ್ಪಳ ಕೂಡ ರೆಡಿ ಆಯಿತು. ಈಗ ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಟಿದ್ದೀನಿ, 2-3 ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ನಾನಿಲ್ಲಿ A2 ದೇಸಿ ಗೀಯನ್ನು ಬಳಸ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಲ್ವ, ನೀವು ಯಾವ ತುಪ್ಪ ಬಳಸ್ತೀರಾ ತೋರಿಸಿ ಅಂತ. ಈಗ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಮೊದಲಿಗೆ ಗೋಡಂಬಿ ಹಾಗೂ ಬಾದಾಮಿಯನ್ನು ಲೈಟ್ ಬ್ರೌನ್ ಕಲರ್ ಬರಬೇಕು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಇದ್ರ ಜೊತೆಗೆ ಒಣ ದ್ರಾಕ್ಷಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ದ್ರಾಕ್ಷಿ ಎಲ್ಲ ಸ್ವಲ್ಪ ಡಬಲ್ ಸೈಜ್ಗೆ ದಪ್ಪ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿ ಒಂದು ಬೌಲ್ಗೆ ತೆಗೆದಿಡೋಣ. ಈಗ ಅದೇ ತುಪ್ಪದಲ್ಲಿ ಶಾವಿಗೆ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ರೋಸ್ಟೆಡ್ ವೆರ್ಮಿಸೆಲಿ ಸುಮಾರು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು ಆಲ್ರೆಡಿ ರೋಸ್ಟೆಡ್ ಅಂತ ಬಂದಿರುತ್ತೆ, ಆದರೂ ಕೂಡ ಮತ್ತೊಮ್ಮೆ ನಾವೊಂದು ಸ್ವಲ್ಪ ತುಪ್ಪದಲ್ಲಿ ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಶಾವಿಗೆ ಪಾಯಸ ಮತ್ತಷ್ಟು ಟೇಸ್ಟಿಯಾಗಿ ಇರುತ್ತೆ.
ಸುಮಾರು ಒಂದು 2 ನಿಮಿಷ ಗಮ್ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸುಮಾರು ಒಂದು 2 ಗ್ಲಾಸ್ ಅಂದರೆ ಶಾವಿಗೆ ಮುಳುಗೋ ಅಷ್ಟು ಬಿಸಿ ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು ಬಳಸುವಂಥ ಫ್ಲಾಸ್ಕ್ ಯಾವುದು ಅಂತ ಸುಮಾರು ಜನ ಕೇಳಿದ್ದೀರಾ. ಸೊ ನಾನು ಬಳಸುವಂಥ ಫ್ಲಾಸ್ಕ್ ಇದು ಪಿಜನ್ ಕಂಪ್ನಿದು. ಇದರಲ್ಲಿ ಸುಮಾರು 1.5 ಇಂದ 2 ಲೀಟರ್ ನೀರಷ್ಟು ಬಿಸಿ ಮಾಡ್ಕೋಬೋದು. ನೋಡಿ, ಈಗ ಶಾವಿಗೆ ಚೆನ್ನಾಗಿ ಬೆಂದಿದೆ, ಒಂದು 80% ಅಷ್ಟು ಬೆಂದಿದೆ. ಈಗ ಇದಕ್ಕೆ ಕಾಯಿಸಿ ಇಟ್ಕೊಂಡಿರುವಂಥ ಹಾಲು ಸುಮಾರು 1 ಲೋಟದಷ್ಟಿದೆ. ಇದನ್ನು ಕೂಡ ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಹಾಲು ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ನಾವು ಹಾಲನ್ನು ಸೇರಿಸ್ಕೋಬೋದು. ಇಷ್ಟೇ ಹಾಲು ಹಾಕಬೇಕು ಅಂತ ಏನಿಲ್ಲ. ಅಂದರೆ ಶಾವಿಗೆ ಪಾಯಸ ಸ್ವಲ್ಪ ತಣ್ಣಕ್ಕಾದಮೇಲೆ ಗಟ್ಟಿ ಆಗುತ್ತಲ್ವ, ಆಮೇಲೂ ಸಹ ನಾವು ಹಾಲನ್ನು ಸೇರಿಸ್ಕೊಂಡು ತೆಳು ಮಾಡ್ಕೋಬೋದು. ಸುಮಾರು ಇಲ್ಲಿ 1 ಗ್ಲಾಸಷ್ಟು ಹಾಲನ್ನು ಸೇರಿಸಿದ್ದೀನಿ. ಶಾವಿಗೆ ಆಲ್ಮೋಸ್ಟ್ ಬೆಂದಿದೆ. ಈಗ ಸ್ವೀಟ್ನೆಸ್ಗೆ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಸುಮಾರು 2 ಗ್ಲಾಸಷ್ಟು ಸಕ್ಕರೆ ಚಿಕ್ಕ ಚಿಕ್ಕ ಲೋಟದಲ್ಲಿ ಹಾಕಿದ್ದೀನಿ. ಸಕ್ಕರೆನೂ ಅಷ್ಟೇ ನಿಮಗೆ ಎಷ್ಟು ಬೇಕೋ ಟೇಸ್ಟ್ ನೋಡಿಕೊಂಡು ಹೆಚ್ಚು ಅಥವಾ ಕಮ್ಮಿ ಮಾಡ್ಕೋಬೋದು. ಹಾಗೆಯೇ ಸುಮಾರು 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋಣ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯದಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇವುಗಳನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಇನ್ನು ಉಳಿದಿರೋದನ್ನ ನಾನು ಆಮೇಲೆ ಗಾರ್ನಿಷಿಂಗ್ಗೆ ಬಳಸ್ಕೊತೀನಿ. ಈಗ ಲಿಡ್ಡನ್ನು ಕವರ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ನಮ್ಮ ಶಾವಿಗೆ ಪಾಯಸ ಸೂಪರಾಗಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಎಲ್ಲ ರೆಸಿಪಿಗಳು ರೆಡಿಯಾಗಿದೆ. ಹಸಿ ಅವರೆಕಾಳು ಹಾಕಿ ಮಾಡಿದ ಮಸ್ಸೊಪ್ಪು, ಗರಿ ಗರಿ ಮಸಾಲೆ ವಡೆ, ಬೀಟ್ರೂಟ್ ಪಲ್ಯ, ಅರಬಿ ರೋಸ್ಟ್ ಅಥವಾ ಕೆಸುವಿನ ಗಡ್ಡೆ ರೋಸ್ಟ್, ಶಾವಿಗೆ ಪಾಯಸ, ಜೊತೆಗೆ ಹಪ್ಪಳ, ವೈಟ್ ರೈಸ್. ಇವತ್ತು ಶಾವಿಗೆ ಪಾಯಸ ಮಾಡಿರೋದ್ರಿಂದ ರಾಗಿ ಮುದ್ದೆ ಮಾಡಿಲ್ಲ. ನೀವು ಬೇಕು ಅಂದರೆ ರಾಗಿ ಮುದ್ದೆ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತಿನ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಲ್ವಾ? ಸೊ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತಷ್ಟು ಈಸಿ ರೆಸಿಪಿಗಳಿಗೆ ನಮ್ಮ ನಾಗವೇಣಿ ಆಚಾರ್ಸ್ ಕಿಚನನ್ನು ನೋಡ್ತಾನೇ ಇರಿ. ಸೊ ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.